ಎಲ್ಲರಿಗೆ ನಮಸ್ಕಾರ. ಇವತ್ತು ರಾಗಿ ಹಿಟ್ಟಿನ ದೋಸೆ ಮಾಡೋದು ಹೇಗಂತ ನೋಡೋಣ. ಚಟ್ನಿ ಪಲ್ಯ ಏನು ಬೇಡ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಕ್ಕವು. ಈಗ ಇದೇ ಥರ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಇದರಲ್ಲಿ 1 ಕಪ್ ರಾಗಿ ಹಿಟ್ಟು ಹಾಕೀನಿ, 1 ಕಪ್ ಗೋಧಿ ಹಿಟ್ಟು ಹಾಕೀನಿ, ಅರ್ಧ ಕಪ್ ಚಿರೋಟಿ ರವೆ ತೊಗೊಳೋಣ. ನೋಡ್ರಿ ಈ ಥರ ಓಟು ಮಿಕ್ಸ್ ಮಾಡ್ಕೊಬೇಕು. ಈಗ ನೋಡ್ರಿ ಸ್ವಲ್ಪ ನೀರು ಹಾಕ್ಯಂಡು ಕಲಸ್ಕೊಂತಾನೆ ನೋಡ್ರಿ. ಒಮ್ಮಕ್ಲೆ ಹಾಕಿದ್ರೆ ಗಂಟಾಕತ್ರಿ, ಸ್ವಲ್ಪ ಹಾಕ್ಯಂಡು ಕಲಸ್ಬೇಕು ನೋಡ್ರಿ. ನೋಡ್ರಿ ಹಿಟ್ಟು ಈ ಥರ ರೆಡಿ ಆಗೈತೆ ನೋಡ್ರಿ. ಒಂದೊಂದು ಪದಾರ್ಥ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಕೊತ್ತಂಬರಿ ಹಾಕ್ಯಂತಾನೆ ನೋಡ್ರಿ. ಈಗ ಒಂದು ಸ್ವಲ್ಪ ಕರಿಬೇವು ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ, ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ಈಗ ಮೆಣಸಿನ್ಕಾಯಿ ಹಾಕ್ಯಂತಾನೆ ನೋಡ್ರಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳಿ, ಮೆಣಸಿನ್ಕಾಯಿ ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತಾನೆ ನೋಡ್ರಿ. ಉಪ್ಪು ಹಾಕ್ಯಂತಾನೆ ನೋಡ್ರಿ. ಉಪ್ಪು ನೋಡಿ ಹಾಕ್ಯಬೇಕ್ರಿ. ಈಗ ಮತ್ತೆ ನೀರು ಹಾಕಿ ಕಲಸ್ಕೊಂತವಲ್ರಿ, ಉಪ್ಪು ನೋಡಿ ಹಾಕ್ಯಬೇಕ್ರಿ. ಈಗ 1 ಸ್ಪೂನ್ ಹಾಕ್ಯದ ನೋಡ್ರಿ. ರುಚಿ ತಕ್ಕಷ್ಟು ನೋಡಿ ಹಾಕ್ಯಬೇಕ್ರಿ. ಈಗ ನೋಡ್ರಿ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಯಂಡು ಕಲಸ್ಕೊಂತಾನೆ ನೋಡ್ರಿ. ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಬೇಕ್ರಿ. ನೋಡ್ರಿ ಹಿಟ್ಟು ನೆನೆ ಹಾಕ್ಬಿಟ್ಟಿದ್ವಲ್ರಿ, ನೋಡ್ರಿ ನೋಡ್ರಿ ಈ ಥರ ಗಟ್ಟಿಗೈತಿ. ಒಂದು ಸ್ವಲ್ಪ ನೀರು ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಒಂದು ಸ್ವಲ್ಪ ನೀರು ಹಾಕ್ಯಾನಲ್ರಿ, ಈ ಥರ ಕೈ ಆಡ್ಕೊಬೇಕ್ರಿ. ಹಿಟ್ಟಿನಂದು ಗಟ್ಟಿಯಾಗಿರ್ತೈತ್ರಿ ಅದು. ನೋಡ್ರಿ ಈ ಥರ ಹದ ಆಯ್ತು ನೋಡ್ರಿ. ಈಗ ದೋಸೆ ಮಾಡೋದು ಹೇಗಂತ ನೋಡೋಣ. ಈ ದೋಸೆನ ಹಾಕ್ಯಂತಾನೆ ನೋಡ್ರಿ. ಸಣ್ಣ ಇಟ್ಕೊಂಡು ಈ ಥರ ಪ್ಲೇಟ್ ಮುಚ್ಕೋಬೇಕು ನೋಡ್ರಿ. ನೋಡ್ರಿ ಹೊಳ್ಳಿ ಸಿಕ್ಕಂತಾನೆ ನೋಡ್ರಿ ಎಷ್ಟು ಮಸ್ತ್ ಬಂದ. ಇದಕ್ಕಿಂತ ತೆಳ್ಳಗೆ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೋದು ನೋಡ್ರಿ. ಅಷ್ಟು ಈಜಿಯಾಗಿ ಬರ್ತದೆ ರಾಗಿ ದೋಸೆ. ನೋಡ್ರಿ ದೋಸೆ ರೆಡಿ ಆಗೈತೆ ನೋಡ್ರಿ. ನೋಡ್ರಿ ಈ ಥರ ರೆಡಿ ಆಗ್ಯಾವ ನೋಡ್ರಿ ದೋಸೆ. 2 ಸೈಡ್ ಮಸ್ತ್ ಬಂದವ ನೋಡ್ರಿ. ಚಟ್ನಿ ಸಾಂಬಾರು ಇರ್ಲಿಕ್ಕೆ ನಡಿತೈತ್ರಿ, ಹಂಗೆ ತಿನ್ಬೋದು. ಅಷ್ಟು ಟೇಸ್ಟ್ ಆಕ್ಕವು. ನೀವು ಇದೇ ಥರ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.